ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೇತುಶ್ರೀ ವ್ಲಾಗ್ಸ್. ಡೇ 1ನಲ್ಲಿ ನಮ್ಮ ಲಾಸ್ಟ್ ಪ್ಲೇಸ್ ಆದ ಕೊಲ್ಲೂರಿಂದ ನಾವು ಧರ್ಮಸ್ಥಳಕ್ಕೆ ರೀಚ್ ಆಗೋ ಅಷ್ಟೊತ್ತಿಗೆ ನೈಟ್ 10 or 10:30 ಆಗಿತ್ತು. ಹೇಗೂ ಈ ಟೈಮಲ್ಲಿ ಕ್ರೌಡ್ ಇರಲ್ಲ ಅಂತ ನಾವು ರೂಮ್ ಯಾವುದು ಮುಂಚೆನೇ ಬುಕ್ ಮಾಡಿರಲಿಲ್ಲ. ಇಲ್ಲಿಗೆ ಬಂದಮೇಲೆ 1-2 ಬಿಲ್ಡಿಂಗಿಗೆ ಹೋಗಿ ಕೇಳಿದ್ವಿ, ಎಲ್ಲೂ ರೂಮ್ ಸಿಗಲಿಲ್ಲ. ಲಾಸ್ಟಲ್ಲಿ ಒಂದು ಸಾಕೇತ ಅನ್ನೋ ಬಿಲ್ಡಿಂಗಲ್ಲಿ ರೂಮ್ ಸಿಕ್ತು. ನೀವು ಯಾರಾದರೂ ಬರ್ತಿದ್ದೀರಾ ಅಂದರೆ ಮುಂಚೆನೇ ಆನ್ಲೈನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಳ್ಳಿ. ಹಾಗೆ ನಮಗೆ ವಾಶ್ರೂಮ್ ಅಟ್ಯಾಚ್ಡ್ ಆಗಿರೋ ರೂಮ್ ಸಿಗಲಿಲ್ಲ. ಏನು ಮಾಡೋಕ್ಕಾಗದೆ ಆಪ್ಷನ್ ಇಲ್ಲದೆ ನಾವು ಅದೇ ರೂಮ್ ತೊಗೊಂಡ್ವಿ. ರೂಮ್ ಅಂತೂ ತುಂಬ ಚೆನ್ನಾಗಿತ್ತು. ಈ ರೂಮಲ್ಲಿ ಅರೌಂಡ್ 8 to 10 ಮೆಂಬರ್ಸ್ ಇರ್ಬೋದು. ವಾಶ್ರೂಮ್ಸ್ ಅಂತೂ ತುಂಬಾ ಕ್ಲೀನಾಗಿತ್ತು, ಏನೂ ಅನ್ನಿಸ್ಲಿಲ್ಲ. ನೈಟ್ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ದೇವಸ್ಥಾನದ ಕಡೆ ಹೊರಟ್ವಿ. ನನಗಂತೂ ಸೀರೆ ಉಟ್ಕೊಂಡಾಗ ಈ ಥರ ನಡ್ಕೊಂಡು ಹೋಗೋಕ್ಕೆ ತುಂಬ ಇಷ್ಟ. ದರ್ಶನ ಆಗೋವರೆಗೂ ಬ್ರೇಕ್ಫಾಸ್ಟ್ ಏನು ಮಾಡೋದು ಬೇಡ ಅಂತ ಬೆಳಗ್ಗೆನೇ ಹೈಡ್ರೇಟ್ ಆಗಿರೋಕ್ಕೆ ಎಳ್ನೀರನ್ನ ಕುಡಿತಾ ಇದ್ವಿ. ತುಂಬಾ ಬಿಸಿಲಿತ್ತು. ಬೆಳಗ್ಗೆ 7:30ಗೆ ಫುಲ್ ನೀರು ಇಳ್ದೋಗಿತ್ತು. ಮಾಡಿದ ಮೇಕಪ್ ಎಲ್ಲ ಹೊರಟೋಗಿತ್ತು. ಎಳ್ನೀರು ಕುಡ್ಕೊಂಡು ಹರಟೆ ಹೊಡಿತಿದ್ವಿ. ಇಲ್ಲಿ ನೋಡಿ ಹೀರೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೈ ಒನ್ ಆ್ಯಂಡ್ ಓನ್ಲಿ ಮಿಸ್ಟರ್ ಮೈದ್ನ. ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಹೂ ತೊಗೊಳ್ಳೋಣ ಅಂತ ಹೋದ್ವಿ. ಒಂದು 3 ಶಾಪಲ್ಲಿ ಕೇಳಿದ್ವಿ, ನೆಕ್ಸ್ಟಲ್ಲಿ ತೊಗೊಳ್ಳೋಣ ಅಂತ. ಕೊನೆಗೂ ತಗೊಳ್ಳಿಲ್ಲ ಫ್ರೆಂಡ್ಸ್. ಹಾಗೆ ದೇವಸ್ಥಾನದ ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ನಮ್ಮ ಮೆನ್ಗಂಡು ಎನರ್ಜೆಟಿಕ್ ಮಾವ ಹಾಗೂ ನನ್ನ ಹಸ್ಬೆಂಡ್. ನಾನು ಧರ್ಮಸ್ಥಳಕ್ಕೆ ಬಂದುಬಿಟ್ಟು ಸುಮಾರು ವರ್ಷಗಳೇ ಆಗಿತ್ತು. ಅದಕ್ಕೋಸ್ಕರ ರೋಡೆಲ್ಲ ತುಂಬ ಚೇಂಜಾಗಿ ಕಾಣಿಸ್ತಾ ಇತ್ತು. ಇದೇ ನೋಡಿ ಶ್ರೀ ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋಗೋ ಥರ ನಾವು ಒಂದಲ್ಲ ಎರಡಲ್ಲ ಸುಮಾರು ಲೈನ್ಗಳನ್ನು ದಾಟ್ಕೊಂಡು ಹೋಗಬೇಕು. ಡೇ 1 ವೀಡಿಯೋದಲ್ಲಿ ಹೇಳಿದಾಗೆ ಈ ಟೈಮಲ್ಲಿ ಹೋದರೆ ಎಲ್ಲೂ ಕೂಡ ರಶ್ ಇರಲ್ಲ, ಆರಾಮಾಗೆ ಹೋಗ್ಬಿಡ್ಬೋದು. ಅದಕ್ಕೋಸ್ಕರ ನಾವು ಆರಾಮಾಗಿ ನಡ್ಕೊಂಡು ದೇವಸ್ಥಾನದವರೆಗೂ ಹೋದ್ವಿ. ಎಲ್ಲೂ ಲೈನ್ ಏನು ಸ್ಟಾಪ್ ಆಗಲಿಲ್ಲ, ಆರಾಮಾಗಿ ಹೋದ್ವಿ. ಹಾಗೆ ಒಂದು ಸೆಟ್ಟು ಪ್ರಸಾದನ ತೊಗೊಂಡ್ವಿ. ಕ್ಯೂವಲ್ಲೇ ಟಿಕೆಟ್ ಮಾಡಿಸ್ಬಿಟ್ಟು ತೊಗೊಳ್ಳೋದ್ರಿಂದ ಹೋಗುವಾಗ ಡೈರೆಕ್ಟಾಗಿ ತೊಗೋಬೋದು. ಹಾಗೆ ಇಲ್ಲಿ ಹಣ್ಣು ಕಾಯಿ ತೊಗೊಳ್ಳೋದಿದ್ದರೆ ಇಲ್ಲಿ 90 ರೂಪಾಯಿ ಕೊಟ್ಟರೆ ಹಣ್ಣು ಕಾಯಿ ಕೊಡ್ತಾರೆ. ನನಗೆ ಪರ್ಸ್ನಲಿ ಇದು ತೊಗೊಂಡಿದ್ದೇನು ವರ್ತ್ ಅನ್ನಿಸ್ಲಿಲ್ಲ. ಯಾಕಂದರೆ ಈ ಕಡೆ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಲೈನಲ್ಲಿ ಅದನ್ನ ವಾಪಸ್ ಕೊಡ್ತೀವಿ ಫ್ರೆಂಡ್ಸ್. ಆ ಕಾಯಲ್ಲಿ ಒಂದು ತುಂಡು ಸಹ ನಮಗೆ ಸಿಗೋದಿಲ್ಲ. ಮನಸ್ಸಲ್ಲಿ ಭಕ್ತಿ ಇದ್ದರೆ ಸಾಕು ಅಲ್ವಾ, ಏನಂತೀರಾ? ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಇದರ ಹಳೆ ಹೆಸರು ಬಂದುಬಿಟ್ಟು ಕಡುಮ ಅಂತ. ಇಲ್ಲಿ ನೆಲೆಸಿರುವ ಶಿವಲಿಂಗವನ್ನು ಕದ್ರಿಯಿಂದ ಅಣ್ಣಪ್ಪ ಸ್ವಾಮಿಯವರು ತಂದರು ಅಂತ ಹೇಳಲಾಗುತ್ತೆ. ಇಲ್ಲಿ ಜನರು ಧರ್ಮದಿಂದ ಹಾಗೂ ದೈವದಿಂದ ನಡೆದುಕೊಳ್ಳೋದಕ್ಕಾಗಿ ಇದರ ಹೆಸರು ಧರ್ಮಸ್ಥಳ ಅಂತ ಬಂತು ಅಂತ ಹೇಳಲಾಗುತ್ತೆ. ಹಾಗೆ ಧರ್ಮಸ್ಥಳದ ಬಗ್ಗೆ ಏನೇ ಅಪಪ್ರಚಾರ ಆಗಿರಲಿ, ವದಂತಿ ಆಗಿರಲಿ, ಸ್ವಾಮಿ ಮೇಲಿನ ಜನರ ನಂಬಿಕೆ ಅಂತೂ ಯಾವತ್ತೂ ಸುಳ್ಳಾಗಲ್ಲ ಅಲ್ವಾ, ನೀವೇನಂತೀರಾ? ಕೊನೆಗೂ ಅಷ್ಟೆಲ್ಲ ಲೈನ್ ತಿರ್ಕೊಂಡು ಬಂದು ದೇವಸ್ಥಾನದೊಳಗಡೆ ಎಂಟ್ರಿ ಸಿಕ್ತು. ದರ್ಶನ ಎಲ್ಲ ಚೆನ್ನಾಗಿ ಮುಗೀತು. ಅದಾದಮೇಲೆ ಫ್ಯಾಮಿಲಿ ಫೋಟೋ ಸೆಷನ್ ಹಾಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಈ ರೀತಿ ದೇವಸ್ಥಾನಗಳಿಗೆ ಬಂದಾಗ ಆದಷ್ಟು ನಮ್ಮ ಭಾರತೀಯ ಸಂಸ್ಕೃತಿಯ ಥರ ಸೀರೆ ನೋಡ್ಕೊಳ್ಳಿ, ಅಚ್ಚುಕಟ್ಟಾಗಿ ಮೈತುಂಬ ಬಟ್ಟೆ ಹಾಕ್ಕೊಳ್ಳಿ. ಈ ರೀಲ್ಸು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿರುತ್ತೆ. ಇನ್ಸ್ಟಾಗ್ರಾಮ್ ಐಡಿ ಮೆನ್ಷನ್ ಮಾಡ್ತೀನಿ, ದಯವಿಟ್ಟು ಫಾಲೋ ಮಾಡಿ. ದರ್ಶನ ಎಲ್ಲ ಮುಗಿಸ್ಕೊಂಡು ನಮಗೆ ಸಖತ್ ಹಸುವಾಗಿತ್ತು. ಆದಮೇಲೆ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಹಾಗೇನು ಇಡ್ಲಿ, ನಮ್ಮ ಟ್ರಾವೆಲ್ ಪೂರ್ತಿ ಬ್ರೇಕ್ಫಾಸ್ಟ್ ಎಲ್ಲ ಇಡ್ಲಿ. ಟ್ರಾವೆಲಿಂಗಲ್ಲಿ ಇಡ್ಲಿ ಬೆಸ್ಟ್ ಆಪ್ಷನ್ ಬ್ರೇಕ್ಫಾಸ್ಟ್ಗೆ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಅಣ್ಣಪ್ಪ ಸ್ವಾಮಿ ಹಾಗೂ ಬಾಹುಬಲಿ ಟೆಂಪಲ್ನ ನೋಡೋಕೆ ಹೋದ್ವಿ. ಯಾರೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಧರ್ಮಸ್ಥಳಕ್ಕೆ ಬರ್ತೀರಾ ಅವ್ರಿಗೆ ಈ ಪ್ಲೇಸಲ್ಲಿ ಓಮಿನಿ, ಟ್ಯಾಕ್ಸಿಸು ಈ ಥರ ಶೇರ್ ವೆಹಿಕಲ್ ಸಿಗುತ್ತೆ. ಇದರಿಂದ ನೀವು ಸೌತಡ್ಕ ಹಾಗೆ ಸೂರ್ಯ ಟೆಂಪಲ್ಲು, ರಾಮ ಟೆಂಪಲ್ಲು ಈ ರೀತಿ ಅಕ್ಕಪಕ್ಕ ಪ್ಲೇಸಸ್ಗಳಿಗೆ ಹೋಗ್ಬಿಡ್ಬೋದು. ಶೇರಿಂಗಲ್ಲಿ ಬಜೆಟ್ ಫ್ರೆಂಡ್ಲಿಯಲ್ಲಿ ಸುತ್ತಮುತ್ತ ಪ್ಲೇಸಸ್ನು ನೋಡ್ಕೊಂಬರ್ಬೋದು. ಇದೇ ನೋಡಿ ಅಣ್ಣಪ್ಪ ಸ್ವಾಮಿ ಬೆಟ್ಟ. ಈ ಬೆಟ್ಟಕ್ಕೆ ಮಹಿಳೆಯರು ಹಾಗೂ ಮಕ್ಕಳು ಅಲೋ ಇರೋದಿಲ್ಲ. ಅದಕ್ಕೋಸ್ಕರ ನನ್ನ ಹಸ್ಬೆಂಡು, ನಮ್ಮ ಮಾವ ಹಾಗೂ ನಮ್ಮ ಮೈದ್ನ ಅವ್ರ 3 ಮೇಲ್ವರೆಗೂ ಹೋಗಿದ್ದರು. ಅವ್ರು ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದಾರೆ. ಈ ಬೆಟ್ಟನ ಅಣ್ಣಪ್ಪ ಸ್ವಾಮಿ ಬೆಟ್ಟ ಅಥವಾ ಬದಿನೆಡೆ ಬೆಟ್ಟ ಅಂತ ಕರೆಯಲಾಗುತ್ತೆ. ಇಲ್ಲಿ ಅಣ್ಣಪ್ಪ ಸ್ವಾಮಿಯವರು ನೆಲೆಸಿರ್ತಾರೆ. ಅಣ್ಣಪ್ಪ ಸ್ವಾಮಿಯವರು ಧರ್ಮಸ್ಥಳದ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ. ಧರ್ಮಸ್ಥಳ ದೇವಸ್ಥಾನದಲ್ಲಿ ಏನೋ ಶಿವಲಿಂಗ ಇದೆ, ಅದನ್ನು ಈ ಅಣ್ಣಪ್ಪ ಸ್ವಾಮಿಯವರು ಒಂದೇ ರಾತ್ರಿಯಲ್ಲಿ ಮಂಗಳೂರಿನ ಕದ್ರಿಯಿಂದ ತಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಪ್ರತಿಷ್ಠಾಪನೆ ಮಾಡಿದ ನಂತರ ಈ ಸ್ವಾಮಿಯವರು ಅದೃಶ್ಯವಾಗಿ ಈ ಬೆಟ್ಟದ ಮೇಲೆ ಬಂದು ನೆಲೆಸಿರುತ್ತಾರೆ. ಇವರೇ ನೋಡಿ. ಹಾಗೆ ಅಲ್ಲಿಂದ ಬಾಹುಬಲಿ ನೋಡೋಕೆ ಅಂತ ರತ್ನಗಿರಿ ಬೆಟ್ಟನ ಹತ್ಕೊಂಡು ಮೇಲೆ ಬಂದ್ವಿ. ಈ ಬಾಹುಬಲಿ ಮೂರ್ತಿಯನ್ನು ರಂಜಾಲ ಗೋಪಾಲ ಶರ್ಮಾ ಅನ್ನುವರು 1973ರಲ್ಲಿ 39 ಅಡಿ ಎತ್ತರದಲ್ಲಿ ಏಕಶಿಲೆಯಲ್ಲಿ ಕೆತ್ತಿರ್ತಾರೆ.
ಈ ಬಾಹುಬಲಿಗೆ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ಮಾಡ್ತಾರೆ. ತುಂಬ ಸುಂದರವಾಗಿರುತ್ತೆ. ನೀವು ಧರ್ಮಸ್ಥಳಕ್ಕೆ ಬಂದಾಗ ಬೆಳಗ್ಗೆ ಬೇಗನೆ ಧರ್ಮಸ್ಥಳದ ದರ್ಶನ ಮಾಡ್ಕೊಂಡು ಬಿಡಿ. ಅಲ್ಲಿಂದ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ರತ್ನಗಿರಿ ಬೆಟ್ಟದ ಮೇಲೆ ಬಾಹುಬಲಿ ಮೂರ್ತಿ ದರ್ಶನ ಮಾಡ್ಕೊಳ್ಳಿ. ನಾವು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ತೊಗೊಂಡು ನೆಕ್ಸ್ಟ್ ಹೋಗಿದ್ದು ಮಂಜೂಷಾ ವಸ್ತು ಸಂಗ್ರಹಾಲಯಕ್ಕೆ, ಮಂಜೂಷಾ ಮ್ಯೂಸಿಯಂ. ಈ ಮ್ಯೂಸಿಯಮ್ಗೆ ನಿಮಗೆ ಎಂಟ್ರಿ ಫೀಸ್ 20 ರುಪೀಸ್ ತಗೊತಾರೆ. ಆ 20 ರುಪೀಸ್ ಟೋಟಲಿ ವರ್ತ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಟೋಟಲಿ ಧರ್ಮಸ್ಥಳದ ಹಿಸ್ಟ್ರಿಯಲ್ಲಿ ಏನೆಲ್ಲ ವಸ್ತುಗಳು ಬಳಕೆ ಆಗಿದೆ ಅದೆಲ್ಲ ಇಲ್ಲಿ ಶೋ ಪೀಸ್ ಆಗಿ ಇಡಲಾಗಿದೆ. ಈ ಕಾರ್ ನೋಡಿ 1933 ಮಾಡಲ್ಲು, 600 kg ಇದೆ ಅಂತೆ. ಇನ್ನು ಈ ಮ್ಯೂಸಿಯಮಲ್ಲಿ ವೀರೇಂದ್ರ ಹೆಗಡೆಯವರ ಮೂರ್ತಿ ಸಹ ಇದೆ. ಇದಂತೂ ತುಂಬ ರಿಯಲಿಸ್ಟಿಕ್ ಆಗಿದೆ. ಹಾಗೆ ಹಳೆ ಕಾಲದಲ್ಲಿ ಬಳಸ್ತಾ ಇದ್ದಕ್ಕಂಥ ದಿನನಿತ್ಯದ ವಸ್ತುಗಳು, ಪೂಜಾ ಐಟಮ್ಸು, ಫರ್ನಿಚರ್ಸು, ಯುದ್ಧಕ್ಕೆ ಬೇಕಾಗಿರೋ ಐಟಮ್ಸು, ಸುಮಾರು ಏನ್ಷಿಯಂಟ್ ವಸ್ತುಗಳನ್ನು ನೀವಿಲ್ಲಿ ನೋಡ್ಬೋದು. ನೀವು ಧರ್ಮಸ್ಥಳಕ್ಕೆ ವಿಸಿಟ್ ಮಾಡಿದಾಗ ಈ ಮ್ಯೂಸಿಯಮ್ಗೆ ಒಂದ್ಸರಿ ವಿಸಿಟ್ ಮಾಡಿ. ಈ ಮ್ಯೂಸಿಯಂ ನಿಮಗೆ ಬಾಹುಬಲಿಯಿಂದ ಮೇನ್ ರೋಡು ಡೌನ್ ಸೈಡ್ ಬಂದರೆ ರೈಟ್ ಸೈಡ್ಗೆ ಬೋರ್ಡ್ ಇದೆ. ನೀವು ನೆಕ್ಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋದರೆ ತಪ್ಪದೆ ವಿಸಿಟ್ ಮಾಡಿ. ನಾವು ಎಲ್ಲ ಕಡೆ ಸುತ್ತಾಡಿಕೊಂಡು ನೆಕ್ಸ್ಟ್ ಹೋಗಿದ್ದು ಅನ್ನದಾಸೋಹಕ್ಕೆ. ಇಲ್ಲೂ ರಶ್ ಏನಿರಲಿಲ್ಲ, ಡೈರೆಕ್ಟ್ ಪ್ರಸಾದದ ಹಾಲ್ಗೆ ಎಂಟ್ರಿ ಕೊಟ್ವಿ. ಇಲ್ಲಿ ದಿನನಿತ್ಯ ಸಾವಿರಾರು ಜನರಿಗೆ ಉಚಿತವಾಗಿ ಅನ್ನದಾನ ಮಾಡ್ತಾರೆ. ಎಲ್ಲದಕ್ಕಿಂತ ದೊಡ್ಡ ದಾನ ಅನ್ನದಾನ. ಅನ್ನದಾತೋ ಸುಖೀಭವ ಅಂತ ನಾವು ಪ್ರಸಾದನ ಸ್ವೀಕರಿಸಿದ್ವಿ. ಹಾಗೆಯೇ ಅಲ್ಲಿಂದ ನಾವು ರೂಮ್ ಎಲ್ಲ ಚೆಕ್ಔಟ್ ಮಾಡಿಕೊಂಡು ನೆಕ್ಸ್ಟ್ ಹೋಗಿದ್ದ ಪ್ಲೇಸು ಸೌತಡ್ಕ ಅಥವಾ ಗಂಟೆ ಗಣಪತಿ. ಈ ಪ್ಲೇಸು ಧರ್ಮಸ್ಥಳದಿಂದ 17 ಕಿಲೋಮೀಟರ್ ದೂರದಲ್ಲೇ ಇದೆ. ಇದು ತುಂಬ ಪವರ್ಫುಲ್ ದೇವಸ್ಥಾನ. ನೀವು ತಪ್ಪದೆ ಹೋಗಿ ಬನ್ನಿ ಧರ್ಮಸ್ಥಳಕ್ಕೆ ಹೋದಾಗ. ಸುಮಾರು 800 ವರ್ಷದ ರಾಜ ಮಹಾರಾಜರು ಈ ಗಣಪತಿ ಮೂರ್ತಿಯನ್ನು ಆರಾಧ್ಯ ದೈವವಾಗಿ ಪೂಜಿಸ್ತಾ ಇದ್ದರು. ಈ ಟೆಂಪಲ್ಲು ಮೊದಲು ಬೇರೆ ಕಡೆ ಇತ್ತು. ಶತ್ರುಗಳ ದಾಳಿಯಿಂದ ಆ ದೇವಸ್ಥಾನ ನಾಶ ಆಗುತ್ತೆ. ಆಗ ಅಲ್ಲಿದ್ದ ಲೋಕಲೇಟ್ಸ್ ಗಣೇಶನ ವಿಗ್ರಹವನ್ನು ತಂದು ಬೈಲಲ್ಲಿ ಪ್ರತಿಷ್ಠಾಪಿಸ್ತಾರೆ. ತುಳು ಭಾಷೆಯಲ್ಲಿ ಸೌತೆ ಅಂದರೆ ಸೌತೆಕಾಯಿ, ಅಡ್ಕ ಅಂದರೆ ಬಯಲು. ಅದಕ್ಕೋಸ್ಕರ ಇದನ್ನು ಸೌತಡ್ಕ ಗಣಪತಿ ಅಂತಲೇ ಕರೀತಾರೆ. ಇನ್ನು ಈ ದೇವಸ್ಥಾನಕ್ಕೆ ಬರೋರು ಅವರು ಹರಕೆ ಕೊಟ್ಕೊಂಡು ಅವರ ಹರಕೆ ಈಡೇರದ ಮೇಲೆ ಇಲ್ಲಿಗೆ ಬಂದುಬಿಟ್ಟು ಗಂಟೆನ ಕಟ್ಟಿ ಅವರ ಹರಕೆ ಫಲಿಸ್ತು ಅಂತ ಬೇಡ್ಕೊತಾರೆ. ಹಾಗೆ ಇಲ್ಲಿ ಗಣೇಶನ ಪ್ರಿಯವಾದ ಪ್ರಸಾದ ಅವಲಕ್ಕಿ ಸಿಗುತ್ತೆ. ಬೆಲ್ಲ ಹಾಕಿರ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹೋದಾಗ ಒಂದ್ಸರಿ ಟ್ರೈ ಮಾಡಿ. ಹಾಗೆ ನಾನು ಅವಲಕ್ಕಿ ಪ್ರಸಾದನ ಗೋಮಾತೆಗೆ ಕೊಡೋಣ ಅಂತ ಹೋಗ್ತಾ ಇದ್ದೆ. ನನಗಂತೂ ತುಂಬಾ ಭಯ ಆಗ್ತಾಯಿತ್ತು ತಿನ್ಸೋಕ್ಕೆ. ಅದಕ್ಕೋಸ್ಕರ ನಮ್ಮ ಅತ್ತೆ ಈ ರೀತಿ ತಿನ್ನಿಸು ಅಂತ ತೋರಿಸ್ತಾಯಿದ್ರು. ಅವ್ರು ನಿಂತ್ಕೊಂಡ ಮೇಲೆ ನಾನು ಧೈರ್ಯದಿಂದ ತಿನ್ನಿಸ್ದೆ. ಹಾಗೆ ಅಲ್ಲಿಂದ ನಾವು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕಿತ್ತು. ದಾರಿ ಮಧ್ಯ ಅಗೇನ್ ನಾವು ಸ್ನ್ಯಾಕ್ಸ್ಗೋಸ್ಕರ ಹೋಟೆಲ್ಗೆ ಹೋಗಲ್ಲ ಫ್ರೆಂಡ್ಸ್. ಯಾಕಂದರೆ ಮನೆಯಿಂದನೇ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ಕೊಂಡು ತೊಗೊಂಡೋಗಿದ್ವಿ. ಬಿಸಿ ಬಿಸಿ ಮಿರ್ಚಿ ಪಾರ್ಸಲ್ ಕಟ್ಟಿಸ್ಕೊಂಡು ಈ ರೀತಿ ರೋಡ್ ಮಧ್ಯೆ ಕಾರ್ ಹಾಕಿಬಿಟ್ಟು ಸ್ನ್ಯಾಕ್ಸ್ ತಿಂದ್ವಿ. ಅಲ್ಲಿಂದ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ. ನಾವು ಇಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಪೂಜೆ ಮಾಡಿಸ್ಬೇಕಾಗಿತ್ತು. ನೆಕ್ಸ್ಟ್ ಡೇ ವ್ಲಾಗ್ನ ಮಿಸ್ ಮಾಡದೆ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜಾ ಪ್ರೊಸೀಜರ್ಸ್ ಏನೇನಿದೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಡೇ 1 ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.